ನಮಸ್ಕಾರ ವೀಕ್ಷಕರೇ. ದೆಹಲಿ ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕಿದೆ ಅಂದ್ರೆ ವಿಷಗಾಳಿ ಪೂರಿತವಾಗಿದೆ ದೆಹಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವತ್ತು ಎಲ್ಲಿ ನೋಡಿದ್ರು ದೆಹಲಿನಲ್ಲಿ ಮಾಸ್ಕ್ ಹಾಕೊಂಡು ಓಡಾಡುವಂತ ಪರಿಸ್ಥಿತಿ ಬಂದಿದೆ. ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ದೆಹಲಿ ಬಿಟ್ಟು ಹೋಗಿ, ಇಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ನೀವು ಬೇಗ ಸಾಯ್ತೀರಾ ಅಂತ ಡಾಕ್ಟರ್ಗಳು ರೆಫರ್ ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿ ಏರ್ ಕ್ವಾಲಿಟಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಕಾರಣಗಳು ಎಷ್ಟೊಂದು ಇರ್ಬೋದು, ಬಟ್ ಕಾರಣ ಹುಡ್ಕೊಂಡು ಹೋದ್ರೆ 108 ಸಿಗುತ್ತೆ. ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದಾದ್ರೆ ಒಂದ್ಸಲ ಚೈನಾದ ಬೀಜಿಂಗ್ ನಲ್ಲಿ ಏರ್ ಕ್ವಾಲಿಟಿ 700 ತನಕ ರೀಚ್ ಆದಾಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿತ್ತು ಚೈನಾ. ಇವತ್ತು ದೆಹಲಿ ಏರ್ ಕ್ವಾಲಿಟಿ 720ಗೂ ಜಾಸ್ತಿ, ಅಂದ್ರೆ ಅದರಲ್ಲಿ ಪಾರ್ಟಿಕಲ್ಸ್ ಅದು ಇದು ಎಲ್ಲ ಸೇರಿಸಿ ಅಷ್ಟೊಂದು ಪೊಲ್ಯೂಟೆಡ್ ಏರ್ ನ ಕುಡಿತಾ ಇದ್ದಾರೆ ಜನ. ಅಂದ್ರೆ ಇಲ್ಲಿ ಯಾಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಿಲ್ಲ, ಏರ್ ಪ್ಯೂರಿಫಿಕೇಶನ್ ಯಾಕೆ ಮಾಡ್ತಿಲ್ಲ ಅನ್ನೋದಾದ್ರೆ ಇಲ್ಲಿ ಉತ್ತರ ನಾವು ಕ್ಲೌಡ್ ಸೀಡಿಂಗ್ ಮಾಡ್ತಾ ಇದೀವಿ, ಬೇರೆ ಬೇರೆದೆಲ್ಲ ಮಾಡ್ತಾ ಇದೀವಿ ಅಂತ ಗೌರ್ಮೆಂಟ್ಗೂ ಉತ್ತರ ಕೊಡುತ್ತೆ. ಆದ್ರೂ ಕೂಡ ಇಲ್ಲಿ ಆಗ್ತಾ ಇರುವಂತ ಪ್ರಾಬ್ಲಮ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ಅದೇನೋ ಬಂದು ಡೆಲ್ಲಿಗೆ ಇಡ್ತಾರೆ ಅನ್ನೋ ಹಾಗೆ ಈಗ ಆಗಿರುವಂತ ಪರಿಸ್ಥಿತಿ ಒದ್ದಾಡ್ತಾ ಇರೋದು ದೆಹಲಿ ಜನ. ಯಾಕೆ ಅನ್ನೋದಾದ್ರೆ ಪಂಜಾಬ್ ಅಲ್ಲಿ ಬೆಂಕಿ ಹಚ್ಚಿ ಈ ಬೆಳೆ ಎಲ್ಲ ಸುಟ್ಟರು ಕೂಡ ಅದ್ರ ಇಂಪ್ಯಾಕ್ಟ್ ಬಂದು ದೆಹಲಿಗೆ ತಟ್ಟುತ್ತೆ. ಇನ್ನ ದೆಹಲಿನಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ, ಸರೌಂಡಿಂಗ್ ಅಲ್ಲಿರುವಂತ ಎಲ್ಲಾ ಪೊಲ್ಯೂಷನ್ ಗಾಳಿ ಬಂದು ದೆಹಲಿಗೆ ಮುಟ್ಟುತ್ತೆ. ಈಗ ಇನ್ನೊಂದು ಇನ್ಸಿಡೆಂಟ್ ನಡೀತಾ ಇದೆ. ಇಥಿಯೋಪಿಯಾನಲ್ಲಿ ರೀಸೆಂಟ್ ಆಗಿ ಒಂದು ವಾಲ್ಕೆನೋ ಎರಪ್ಷನ್ ಆಯ್ತು ಒಂದು 5-6 ದಿನ ಮುಂಚೆ. ಆ ವಾಲ್ಕೆನೋ ಎರಪ್ಷನ್ ಆದ್ಮೇಲೆ ಅದರಲ್ಲಿ ಕೆಲವಷ್ಟು ಧೂಳಿನ ಕಣಗಳು ಮೋಡದಲ್ಲಿ ಸೇರ್ಕೊಳ್ತು. ಆ ಮೋಡಗಳು ಟ್ರಾವೆಲ್ ಮಾಡ್ತಾ ಮಾಡ್ತಾ ಈ ನಾರ್ತ್ ಇಂಡಿಯಾಗೆ ಬಂದು ನಿಂತ್ಕೊಂಡಿದೆ. ಆ ಮೋಡಗಳಲ್ಲಿ ಬೀಳೋ ಮಳೆಯಿಂದ ಇಲ್ಲ ಹಿಮದಿಂದ ಮಂಜಿನಿಂದ ಸಲ್ಫರ್ ಡೈಆಕ್ಸೈಡ್ ಅದು ಇದು ಕೆಮಿಕಲ್ಸ್ ಜನರ ದೇಹ ಸೇರ್ತಾ ಇದೆ ಅಂತ ಹೇಳುತ್ತೆ ಇನ್ನೊಂದು ರಿಪೋರ್ಟ್. ಒಟ್ನಲ್ಲಿ ದೆಹಲಿನ ಬಿಡ್ತಾ ಇಲ್ಲ ಈ ವಿಷಗಾಳಿ ಅನ್ನೋದು. ನಮ್ಮಲ್ಲಿ ಕಾಲಜ್ಞಾನಿಗಳು ಒಂದು ಬರ್ದಿದ್ರು, ದೆಹಲಿನ ಜನ ಬಿಟ್ಟೋಗುವಂತ ಕಾಲ ಬರುತ್ತೆ, ಎಲ್ಲಾ ಕೂಡ ದಕ್ಷಿಣ ಭಾರತದ ಕಡೆ ಮುಖ ಮಾಡ್ತಾರೆ ಅಂತ ಸಿಚುಯೇಷನ್ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಕ್ಸಾಂಪಲ್ ದೆಹಲಿನಲ್ಲಿ ಯಾವ ತರ ಆಗಿದೆ ಅಂತ ಇಲ್ಲೊಂದು ತೋರಿಸ್ತಾರೆ ನೋಡಿ. ದೆಹಲಿ ಆಗಿದೆ ಗ್ಯಾಸ್ ಚೇಂಬರ್ ಅಂತ ಒಂದು ತೋರಿಸ್ತಾರೆ. ಕೆಲವಷ್ಟು ವಿಡಿಯೋಗಳನ್ನ ತೋರಿಸ್ಬೋದು, ಏನಂದ್ರೆ ಕಾಪಿ ರೈಟ್ಸ್ ಕಂಟೆಂಟ್ ಇರೋದ್ರಿಂದ ಪೂರ್ತಿಯಾಗಿ ತೋರಿಸೋದಕ್ಕಾಗೋದಿಲ್ಲ. ಬಟ್ ಆದ್ರೂ ಈ ವಿಡಿಯೋ ಒಂದ್ಸಲ ನೋಡಿ. नया तरह का जहर है हवा में जिसको कहते हैं PM 2.5। ये इतना छोटा होता है कि हमारे नाक के थ्रू या हमारे फेफड़ों के थ्रू हमारे खून में चले जाता है। पूरा हमारा हार्मोनल ऑटो इम्यून सिस्टम मतलब शरीर का सत्यानाश कर देता है। ये बीमारी ही नहीं, मतलब 12 साल दिल्ली में आपकी उम्र भी कम कर देता है। इस पब्लिक हेल्थ इमरजेंसी को दिल्ली सरकार सालों से इग्नोर कर रही है और एक जो बेसिक हेल्थ एडवाइजरी होनी चाहिए वो भी इस शहर में नहीं है। मतलब आप कहीं भी वर्ल्ड में देखेंगे 100 से 150 की AQI में पूरा शहर को मतलब पब्लिक हेल्थ एडवाइजरी इशू हो जाती है। हमारे 600 के लेवल चल रहे हैं। अक्टूबर 19 से स्कूल भी चल रहे हैं, कोई मास्क एडवाइजरी भी नहीं है, स्पोर्ट्स डे भी हो रहे हैं स्कूल्स में। इस शहर में हो क्या रहा है किसी को समझ ही नहीं आ रहा है और लोग बीमार हैं, बहुत बहुत बीमार हैं। ಇವ್ರು ಹೇಳ್ತಾ ಇರೋದು ಸುಮಾರು 12 ವರ್ಷ ಆಯಸ್ ಕಡಿಮೆ ಆಗುತ್ತೆ ಈ ಗಾಳಿನಲ್ಲಿ ಬದುಕಿದ್ರೆ. ಇನ್ನೊಂದು ಮಾತನ್ನ ಇನ್ನೊಬ್ರು ಡಾಕ್ಟರ್ ಹೇಳಿದ್ರು, ಇಲ್ಲಿ ಬದುಕೋದ್ರಿಂದ ಹುಟ್ಟತಾ ಇರುವಂತ ಮಗುಗೆ ಒಂದು ದಿನಕ್ಕೆ 8 ಸಿಗರೇಟ್ ಸೇದಿದ್ರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೋ ಅಷ್ಟು ಇಂಪ್ಯಾಕ್ಟ್ ಆಗುತ್ತಂತೆ ಮಕ್ಕಳಲ್ಲಿ. ಅಷ್ಟೊಂದು ವಿಷಪೂರಿತ ಆಗಿದೆ ಈ ಗಾಳಿ ಅಂತ ಇನ್ನೊಬ್ರು ಡಾಕ್ಟರ್ ಕೂಡ ಹೇಳ್ತಾ ಇದ್ರು. ಅದನ್ನ ಬಿಟ್ಟು ಇವ್ರೊಬ್ರು ಡಾಕ್ಟರ್ ಹೇಳ್ತಾರೆ ಆರ್ಗನ್ಸ್ ಗಳು ವೀಕ್ ಆಗ್ತಾ ಇದೆ, ಹೆಲ್ತ್ ಎಮರ್ಜೆನ್ಸಿ ಅಂತಾನೆ ಕನ್ಸಿಡರ್ ಮಾಡಬೇಕು, ದೆಹಲಿ ಬಿಟ್ಟು ಹೋಗುವಂತ ಪರಿಸ್ಥಿತಿ ಇವತ್ತು ಅಲ್ಲಿ ಬಂದಿದೆ ಅಂತಾನೆ ಇವರು ಎಚ್ಚರಿಸ್ತಾ ಇದ್ದಾರೆ. As you all know that now again as it happens almost every year for the past several years, Delhi again is in the grip of a very poor environmental quality and the air pollution is again going much beyond safety limits into severe zones more often than not. So basically it is important for everybody to know. Of course now everybody does know what are the health effects or the health bad effects of poor air quality. Everybody knows now, but it's a process and one needs to be aware about it again and again. It needs to be reinforced for people, especially for the kids and for everybody. They should know
the harm that this brings, because only when we start working at the grassroots level also this problem can be taken care of. As far as the problems health effects are concerned, again now it can affect every part of the body. It goes without doubt that environmental pollution will affect every organ of the body. It can affect any age, right? In fact, even before birth it can start harming the child even before birth, right up to the end of life. And again, there is, I think, substantial evidence, not direct, but there is evidence that it definitely reduces the lifespan, poor air quality, because of various diseases. So you all know that obviously these are situations where you will not immediately connect that this disease is because of air pollution. You cannot connect. These happen over a period of time. So, but it is definitely now known that this will happen. So, respiratory diseases are the mainstay. They are we are in direct contact with the atmosphere. We are breathing day in and day out. Our lungs are getting affected definitely, significantly. Number of patients are actually increasing. So people who were previously healthy are now becoming diseased. People who are already diseased are becoming more diseased. Death rates probably are increasing because of this. So, and then there are other factors, cardiovascular factors, neurological factors, mental factors, psychological factors. Good afternoon everybody. And ನೋಡಿದ್ರಲ್ಲ, ಇವ್ರು ಹೇಳ್ತಾ ಇರೋದು ಅದೇ. ಅಂದ್ರೆ ರೆಸ್ಪಿರೇಟರಿ ಡಿಸೀಸಸ್, ಕಾಯಿಲೆಗಳು, ಉಸಿರಾಟದ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಕಾಯಿಲೆ ಇರೋರ್ಗೆ ಇನ್ನೂ ಜಾಸ್ತಿ ಆಗ್ತದೆ. ಅದರಲ್ಲೂ ಅಸ್ತಮಾ, ಉಬ್ಸ ಇರೋರಿಗೆಲ್ಲ ಇನ್ನೂ ಜಾಸ್ತಿ ಕಾಡ್ತಾ ಇದೆ ಈ ಪೊಲ್ಯೂಷನ್ ಅನ್ನೋದು. ಪ್ಲಸ್ ಆಯಸ್ಸನ್ನ ಕಡಿಮೆ ಮಾಡುತ್ತೆ. ನಾವು ಉಸಿರಾಡೋ ಗಾಳಿ ಒಳಗಡೆ ಹೋದಾಗೆಲ್ಲ ಅದರಲ್ಲಿ ಇರುವಂತ ಕೆಮಿಕಲ್ ಪಾರ್ಟಿಕಲ್ಸ್ ನಮ್ಮ ಆರ್ಗನ್ಸ್ಗಳನ್ನ ಡ್ಯಾಮೇಜ್ ಮಾಡುತ್ತೆ. ಓವರ್ ಆಲ್ ಆಗಿ ನಮ್ಮ ಆಯಸ್ ಏನಿದೆ 12 ವರ್ಷದಿಂದ 15 ವರ್ಷ 20 ವರ್ಷ ಎಲ್ಲ ಕಡಿಮೆ ಮಾಡ್ತಾ ಹೋಗುತ್ತೆ. ಬೇಗ ಜನ ಸಾಯ್ತಾರೆ. ಡೆತ್ ರೇಟು ಜಾಸ್ತಿ ಆಗಿದೆ ಅಂತಾನೆ ಇವ್ರು ಹೇಳ್ತಾ ಇರೋದು. ಪೊಲ್ಯೂಷನ್ ಆ ಮಟ್ಟಕ್ಕೆ ಇನ್ಕ್ರೀಸ್ ಆಗಿದೆ. ದೆಹಲಿ ಸುತ್ತಮುತ್ತ ಇರೋದಕ್ಕೆ ಸೇಫ್ ಅಲ್ಲ ಅನ್ನೋ ಮಟ್ಟಕ್ಕೆ ಡಾಕ್ಟರ್ಗಳು ಕೂಡ ಹೇಳ್ತಾ ಇದ್ದಾರೆ. ಇದು ಅಂತ ಅಲ್ಲ, ಎಷ್ಟೋ ಕಂಟೆಂಟ್ಗಳಿದೆ, ನಾನು ಅದನ್ನೇ ಹೇಳ್ತಾ ಇರೋದು. ಒಬ್ಬೊಬ್ರು ಒಂದೊಂದು ರೀತಿ ತಿಳಿಸ್ತಾ ಇರ್ತಾರೆ. कल सुबह दैट इज 25th of November से बहुत ज्यादा खराब होने वाली है. So massive volcano has erupted in Ethiopia for the first time in over 12,000 years. अब जो इसके सारे pollutants और ash और volcanic ash है वो high speed से through the westerly jet streams India की तरफ travel कर रहे हैं. And as per reports they have already reached Haryana and Rajasthan वाले areas and will reach Delhi by tomorrow morning. इससे क्या होगा, air quality drastically नीचे गिर जाएगी. We can see volcanic ash on the skies, hazy skies दिखेंगे. Also flight operation पे फर्क पड़ेगा. So you can see a lot of flight delays that might happen to you. So stay safe. Don't forget to wear your mask. And ಇವರು ಅದೇ ಹೇಳ್ತಾ ಇರೋದು, ನಾನು ಮೊದಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ. ಇಥಿಯೋಪಿಯಾದಲ್ಲಿ ಆಗಿರೋ ವಾಲ್ಕೆನೋ ಎರಪ್ಷನ್ ಇಂದ ಇಂಪ್ಯಾಕ್ಟ್ ಅನ್ನೋದು, ಆ ಗಾಳಿ ಅಲ್ಲಿಂದ ಇಥಿಯೋಪಿಯಾ ಇಂದ ಮೋಡಗಳಲ್ಲಿ ಸೇರ್ಕೊಂಡು ನಮ್ಮ ನಾರ್ತ್ ಇಂಡಿಯಾಗೆ ಬರ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ. ನಮ್ಮ ಜ್ಞಾನಿಗಳು ಬರ್ದಿದ್ರು ನಾರ್ತ್ ಇಂಡಿಯಾ ವಿಷಗಾಳಿ ಪೂರಿತವಾಗುತ್ತೆ ಅಂತ ಬರ್ದಿದ್ರು. ಅಂತ ಸಿಚುಯೇಷನ್ ಇವತ್ತು ನಾರ್ತ್ ಇಂಡಿಯಾದಲ್ಲಿ ಇದೆ. of every child in Delhi is now smoking 20 cigarettes the first day they breathe in the city of Delhi. Air in Delhi has turned from very poor to even severe in several areas. Once it goes into the bloodstream, your brain, your heart, your liver, your kidney, your reproductive system, फिर कहानी खत्म. Thinking ability, productivity ability, pollution से इन सब चीजों का भी लेना देना है. So when you sleep in a bedroom without fresh, clean air, slows your brain down. Sleeping in a closed bedroom which has very bad ventilation, actually as bad as drinking 2 beers a night. पुराने जमाने में हमारे घर बहुत खुले खुले होते थे. आजकल की विंडोज वो एकदम. ಇವ್ರು ಹೇಳಿದ್ ಕೇಳಿದ್ರಲ್ಲ, ನಾನು 8 ಸಿಗರೇಟ್ ಹೇಳಿದೆ, ಇವ್ರು 20 ಸಿಗರೇಟ್ ತನಕ ಹೇಳ್ತಾ ಇದಾರೆ. ಪ್ಲಸ್ ಏರ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ನಾವಿರುವಂತ ವಾತಾವರಣದಲ್ಲಿ ನಾವು ಉಸಿರಾಡುವಂತ ಸಿಚುಯೇಷನ್ ಅಲ್ಲಿ ನಮ್ಮ ಆರ್ಗನ್ಸ್ ಪೂರ್ತಿಯಾಗಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಓವರ್ ಆಲ್ ಆಗಿ ನಮ್ಮ ಹೆಲ್ತ್ ಹೋಗೋದ್ರ ಜೊತೆ ಆಯಸ್ಸು ಅನ್ನೋದು ಕಡಿಮೆ ಆಗುತ್ತೆ. ಇವ್ರು ಅದನ್ನೇ ತೋರಿಸೋದು ಒಂದು ಡೇಟಾನ. ವರ್ಷಕ್ಕೆ 8 ಮಿಲಿಯನ್ ಅಂತ ತೋರಿಸದ ಒಂದು ಅಂದಾಜು ಲೆಕ್ಕಾಚಾರ. ಅಂದ್ರೆ 80 ಲಕ್ಷ ಜನ ಈ ಉಸಿರಾಟದ ತೊಂದರೆಗಳಿಂದ, ಉಸಿರಾಟದ ರಿಲೇಟೆಡ್ ಕಾಯಿಲೆಗಳಿಂದ, ಯಾವ್ದಾವ್ದೋ ಕಾಯಿಲೆಗಳು ನಾವು ಉಸಿರಾಡೋ ಗಾಳಿಯಿಂದ ಒಳಗಡೆ ಹೋಗುತ್ತಲ್ಲ, ಆ ಗಾಳಿಯಿಂದ ಹೋಗೋ ಪಾರ್ಟಿಕಲ್ಸ್ ಗಳಿಂದ ಕಾಯಿಲೆಗಳು ಬಂದು ಡಿಸೀಸಸ್ ಬಂದು ಜನ ಸಾಯ್ತಾರೆ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಅವ್ರು ಹೇಳ್ತಾ ಇದಾರೆ ಸುಮಾರು 8 ಮಿಲಿಯನ್ ಜನ ಈ ರೀತಿ ವರ್ಷಕ್ಕೆ ಸಾಯ್ತಾ ಇದ್ದಾರೆ. ಇನ್ನ ಮುಂದೆ ಜಾಸ್ತಿ ಆಗಬಹುದು ಅಂತ ಸಿಚುಯೇಷನ್ ಇವತ್ತು ನಾರ್ತ್ ಇಂಡಿಯಾದಲ್ಲಿ ಇದೆ. ಅದಕ್ಕೋಸ್ಕರನೇ ಎಲ್ಲರೂ ಇವತ್ತು ನಾರ್ತ್ ಇಂಡಿಯಾ ಕಡೆಯಿಂದ ಸೌತ್ ಇಂಡಿಯಾ ಕಡೆ ಮುಖ ಮಾಡ್ತಾ ಇದ್ದಾರೆ. ಜ್ಞಾನಿಗಳು ಬರ್ದಿದ್ದೆ ಇದನ್ನ.
ಉತ್ತರము ಉರಿಮೇನು ಅಂತ ಒಂದು ಮಾತನ್ನು ಬರೆದಿದ್ರು. ನಮ್ಮ ಉತ್ತರ ಭಾರತ ಏನಿದೆ ಇವತ್ತು ಉರಿತಾ ಇದೆ, ಹತ್ಕೊಂಡು ಗಾಳಿಯಿಂದ ಆಗ್ಬೋದು, ಬೇರೆ ಬೇರೆ ರೀಸನ್ಗಳಿಂದ ಉರಿತಾ ಇದೆ, ಎಲ್ಲಾ ಕೂಡ ಅದಕ್ಕೆ ದಕ್ಷಿಣದ ಕಡೆ ಮುಖ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಇನ್ನ ಏನೇನ್ ಆಗುತ್ತೆ, ಅವ್ರು ತಿಳಿಸಿದಂತ ವಿಷಯಗಳು ಯಾವ್ಯಾವ್ದು ನಡೆಯುತ್ತೆ. ಒಟ್ನಲ್ಲಿ ಇದೆಲ್ಲಾ ಕೂಡ ಪ್ರಕೃತಿನಲ್ಲಿ ಆಗ್ತಾ ಇರುವಂತ ಮೇಜರ್ ಬದಲಾವಣೆಗಳ ಜೊತೆ ನಾವು ಇವತ್ತು ಜೀವನನ ತಿಳ್ತಾ ಇದ್ದೀವಿ. ಮುಂದೆ ಇನ್ನ ಕೆಟ್ಟ ದಿನಗಳು ಬರುತ್ತೆ ಅಂತ ಜ್ಞಾನಿಗಳು ಬರ್ದಿದ್ರಲ್ಲ, ನೋಡ್ಬೇಕು ಅದು ಯಾವ ಮಟ್ಟಕ್ಕೆ ಇರುತ್ತೆ. 2026 ಎಂಟ್ರಿ ಸ್ಟೇಜ್ ಅಲ್ಲಿ ಇದ್ದೀವಿ. ಇನ್ನು 2033 ಹೋಗೋಷ್ಟೊತ್ತಿಗೆ ಏನೇ ನೋಡ್ಬೇಕೋ ನೋಡೋಣ. ಇದನ್ನೆಲ್ಲ ಎದುರಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರೆ ಸಾಕು. ಅದಕ್ಕೆ ಏನೇನ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಕೆಲವಷ್ಟು ಪ್ರೋಗ್ರಾಮ್ಗಳಲ್ಲಿ ತಿಳಿಸ್ತಾ ಇರ್ತೀವಿ. ನಾವು ಧೈರ್ಯವಾಗಿದ್ರೆ, ಮನಸ್ಥೈರ್ಯ ಅನ್ನೋದು ಬಂದ್ರೆ, ದೃಢ ಸಂಕಲ್ಪ ಅನ್ನೋದು ಬಂದ್ರೆ ಏನ್ ಬೇಕಾದ್ರೂ ಎದುರಿಸ್ಬೋದು ಅಂತಾನೂ ಬರ್ದರು ಜ್ಞಾನಿಗಳು. ಅಂತದಕ್ಕೆ ಪ್ರಯತ್ನ ಮಾಡೋಣ. ಒಗ್ಗಟ್ಟೊಂದು ಸೊಸೈಟಿನಲ್ಲಿ ಬಂದ್ರೆ ಎಲ್ಲಾನು ಎದುರಿಸ್ಬೋದು. ಅಂಥದನ್ನ ಬೆಳೆಸ್ಕೊಳ್ಳೋಣ. ಇನ್ನ ಈ ತರದ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.